ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ವರವು ಗ್ರಾಮದ ಅಧ್ಯಕ್ಷರಾದ ತಿಪ್ಪೇರಮ್ಮ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಮೇಡಮ್. ಆರ್ಥಿಕ ಸ್ವಾಗತ ಸರ್. ಮೇಡಮ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಅಂದರೆ ನಿಮ್ಮದೇ ಆದಂಥ ಒಂದು ಕೆಲಸ ಕಾರ್ಯದಲ್ಲಿ ಇರ್ತೀರಾ, ಹೇಗೆ ಪ್ರವೇಶ ಮಾಡಿದ್ರಿ ರಾಜಕೀಯಕ್ಕೆ? ಅದೇ ಸರ್, ಎಲ್ಲ ಆಯ್ಕೆ ಮಾಡಿ ನಮ್ಮನ್ನ ನೀವೇ ನಿಂತ್ಕೊಳ್ಬೇಕಂತ ಅದು ಸದಸ್ಯರಾಗಿ ಬರಬೇಕು, ಜನರಿಗೆ ಪ್ರೋತ್ಸಾಹ ಕೊಟ್ಟು ನಿಮಗೆ ನಿಲ್ಲಿಸಿದ್ದಾರೆ. ಈ ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಒಂದು ಸದಸ್ಯರಾದ ಮೇಲೆ, ಗ್ರಾಮದ ಸದಸ್ಯರಾದ ಮೇಲೆ ಇಲ್ಲಿವರೆಗೂ ಜನಗಳಿಗೆ ಏನೇನು ಕೆಲಸ ಮಾಡಿದ್ದೀರಾ? ನಾವು ಸರ್ ನಮ್ಮ ಬಂದಿರೋಂಥ ಮನೆಗಳು ಕೊಟ್ಟಿದ್ದೀವಿ, ಗುಡಿಸಲ್ಪಟ್ಟಿರೋಂಥವ್ರಿಗೆ, ಬಡವರು ಅತಿ ಕಡುಬಡವ್ರಿಗೆ ಕೊಟ್ಟಿದ್ದೀವಿ. ಮತ್ತು ಇನ್ನೇನು ಕೆಲಸ ಕಾರ್ಯವನ್ನು ಮಾಡಿಸಿಲ್ಲ ಸರ್, ನಾನು ಏನೋ ಮಾಡಿಸಿಲ್ಲ, ಎಲ್ಲ ಮಾಡಿಸಿದ್ದಾರೆ ಅವರನ್ನ. ಮಾಡಿಸಿದಕ್ಕೂ ನಾವೇನೂ ಇದ್ದಿಲ್ಲ ಸರ್, ಎಲ್ಲ ಬರುವಂತ ಕೆಲಸ ಕಾರ್ಯಗಳನ್ನೆಲ್ಲ ಜನಕ್ಕೆ ಮಾಡಿಸಿದೀವಿ ಸರ್. ಮತ್ತೆ ನಮ್ಮ ಈ ಶೌಚಾಲಯದ ಬಗ್ಗೆ ಶೌಚಾಲಯ ಮಾಡಿಸಿದೀವಿ ಸರ್, ಒಂದು 8 ಈಗ ರೆಡಿ ಇದೇವೆ ಹಾಲೇನ, ಇನ್ನ ಮಾಡಿಸ್ಬೇಕಂತಿದೀವಿ ಸರ್. ಎಲ್ಲರಿಗೂ ಕೊಟ್ಟಿದ್ದೀವಿ, ಹೇಳಿದೀವಿ ಸರ್ ಮಾಡಿಸ್ರಿ ಅಂತ. ಎಷ್ಟು ಶೌಚಾಲಯ ಕಟ್ಟಿಸಿದ್ದೀರಾ? ಈಗ ಅಲ್ಲಿ 10 ಶೌಚಾಲಯ ಇದೆ ಸರ್. 10 ಶೌಚಾಲಯ ಕಟ್ಟಿಸಿದ್ದೀರಾ? ಮತ್ತೆ ಬಡವರಿಗೆ ಮನೆ ಕೊಟ್ಟಿದ್ದೀನಿ ಅಂದ್ರೆ ಎಷ್ಟು ಮನೆ ಕೊಟ್ಟಿದ್ದೀರಾ? ನಾವು ನಮ್ಮ ಕಡೆಯಿಂದ 6 ಮನೆ ಕೊಟ್ಟಿದ್ದೀವಿ ಸರ್, ನನಗೆ ಬಂದಿರೋ ಅಂತ ಕೊಟ್ಟಿದ್ದೀವಿ ಸರ್. ನಿಮ್ಗೆ 6 ಮನೆ ಬಂದಿದೆ, ನಮಗೆ ಜನರಿಗೆ ಕೊಟ್ಟಿದ್ದೀವಿ ಸರ್. ಬೇರೆ ಇನ್ನ ಯಾವ ಬೀದಿ ದೀಪಗಳ ಕೆಲಸಗಳು ಬೇರೆ ಏನ್ ಮಾಡಿದಿರಿ? ಇನ್ನ ಕೊಟ್ಟಿದ್ದೇವೆ ಸರ್, ಅವರು ಬಂದಿರೋಂತ ಎಲ್ಲ ಕೊಟ್ಟಿದ್ದೀರಾ. ಗೌರ್ಮೆಂಟ್ ಇಂದ ಏನ್ ಬರುತ್ತೋ ಅದೆಲ್ಲ ಸಲಹೆಗಳನ್ನು ಜನಗಳು ಕೊಟ್ಟಿದ್ದೀರಾ. ಸರಿ, ನಿಮ್ಗೆ ಈ ರಾಜಕೀಯಕ್ಕೆ ಬರೋದಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು? ನಿಮ್ಮ ಮನೆಯವಲ್ಲ, ಇಲ್ಲ ತಮ್ಮ ಫ್ರೆಂಡ್ಸ್ ಅಲ್ಲ, ಯಾರು ಕೊಟ್ಟಿದ್ದು? ಏನಿಲ್ಲ ಸರ್, ನಮ್ಮ ಮನೆಯಲ್ಲ ಅಂತೇನಿಲ್ಲ ಸರ್, ಈಗ ಜನ ನಮ್ಮ ಫ್ರೆಂಡ್ಸ್ ಏನ ನೀವೇ ಆಗ್ಬೇಕು ಅಂತಂದು ಕೊಟ್ಟಿದ್ರು ಸರ್, ಪ್ರೋತ್ಸಾಹ ಕೊಟ್ಟು ರಾಜಕೀಯಕ್ಕೆ ಬನ್ನಿ. ಇನ್ನು ಈ ರಾಜಕೀಯದಲ್ಲಿ ಏನಾವತ್ತೋ ಒಂದು ಸದಸ್ಯರಾಗಿದ್ದೀರಾ, ಸದಸ್ಯರಾಗಿ ಈ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದೀರಾ, ಇನ್ನು ಏನೇನು ಕೆಲಸ ಅಭಿವೃದ್ಧಿ ಮಾಡಬೇಕು ಅಂತ ಈ ಊರಿಗೆ? ಜನಕ್ಕೆ ಒಳ್ಳೇದಾಗ್ಬೇಕು ಸರ್, ನಮ್ಮೂರ ಜನಕ್ಕೆ ಒಳ್ಳೇದಾಗಬೇಕು. ಮತ್ತೆ ಬಡವರು ಒಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು, ಒಳ್ಳೇದಾಗಬೇಕು, ಅವ್ರ ಮುಂದೆ ಬರ್ಬೇಕು ಅನ್ನೋದೇ ನಮ್ಮ ಆಶೆ ಸರ್. ಏನೇನು ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಾ? ಮಾಡ್ಬೇಕಂದ್ರೆ ಚೀಚಿ ರೋಡ್ ಮಾಡಿಸ್ಬೇಕು, ಚರಂಡಿ ಮಾಡಿಸ್ಬೇಕು ಅಂತ, ಶೌಚಾಲಯ ಮಾಡಿಸ್ಬೇಕು ಅನ್ನೋದೊಂದಿದೆ ಸರ್. CC ರೋಡು, ಶೌಚಾಲಯ, ಚರಂಡಿ ಕೆಲಸಗಳನ್ನೆಲ್ಲ ಮಾಡ್ಬೇಕಂತಿದ್ದೀವಿ ಸರ್. ಬೇರೆ ಇನ್ನೂ ಏನಾದ್ರು ಅವಶ್ಯಕತೆ ಇನ್ನ ನಿಮ್ಮ ಊರೆಲ್ಲ ಸರ್? ಇವರು ವೃದ್ಧಾಪ್ಯ ವೇತನ ಮಾಡಿಸಿದ್ದೀವಿ ಸರ್, ಇದೇ ವೇತನ ಮಾಡಿಸಿದ್ದೀವಿ ಸರ್, ಅದನ್ನೆಲ್ಲ ಮಾಡಿಸಿದ್ದೀವಿ ಸರ್. ಇಷ್ಟೆಲ್ಲ ಮಾಡಿಸಿದ್ರೆ ಕೆಲಸ ಕಾರ್ಯಗಳು. ಈ ಇಷ್ಟೆಲ್ಲ ಕೆಲಸ ಕಾರ್ಯಗಳಲ್ಲಿ ಜನ ನೆನಪಲ್ಲಿ ಇಟ್ಕೊಳ್ಳೋಂಥದ್ದು ಏನು ಯಾವ್ದಾದ್ರು ಇದೆಯಾ? ಅಂದ್ರೆ ಈ ಕೆಲಸ ನೋಡಿದ್ರೆ ಸಾಕು ತಿಪ್ಪೇರಮ್ಮ ಅವ್ರು ಮಾಡಿಸ್ಕೊಟ್ಟಿರೋದು ನಮಗೆ, ಇನ್ನ ಅದನ್ನ ಮಾಡಿಸಿಲ್ಲ ಸರ್, ಈಗ ಮಾಡಿಸ್ಬೇಕಂತ ಇದ್ದೀನಿ ಸರ್. ಇನ್ನು ಮಾಡಿಸ್ಬೇಕು ಈಗ ಮುಂದೆ ಮಾಡಬೇಕು. ಸರಿ, ನಿಮ್ಗೆ ಈ ರಾಜಕೀಯದಲ್ಲಿ ಇವಾಗ ಒಂದು ಶೌಚಾಲಯ ಒಂದು ಮಾಡಿಸಿದ್ದೀನಿ ಸರ್. ಶೌಚಾಲಯ ಒಂದು ಮಾಡಿಸಿದ್ದೀನಿ ಸರ್. ನನ್ನೇನಪ್ಪ ಅಂದ್ರೆ ಶೌಚಾಲಯ ನಾನು ಮಾಡಿಸಿದ್ದೀನಿ. ಶೌಚಾಲಯ ತಾವು ನಿಂತ್ಕೊಂಡು ಕೆಲಸ ಮಾಡಿಸ್ಕೊಟ್ಟಿದ್ದೀರಾ. ಸರಿ, ಈಗ ಒಂದು ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ಮುಂದೆ ಇನ್ನು ಏನಾಗಬೇಕು ಅನ್ಕೊಂಡಿದ್ದೀರಾ? ಏನಿಲ್ಲ ಸರ್, ಹಂಗೇನ ಅಂದ್ರೆ ಜನಗಳು ಪ್ರೋತ್ಸಾಹ ಕೊಟ್ಟು ಇನ್ನು ಮುಂದೆ ಇನ್ನು ನೀವು ಏನಾಗಬೇಕು ಅನ್ಕೊಂಡಿದ್ದೀರಿ? ಏನಿಲ್ಲ ಸರ್, ಜನಗಳಿಗೆ ಒಳ್ಳೇದಾಗಬೇಕಂತ ನನ್ನ ಮನಸ್ಸಿನಲ್ಲಿ ಅನ್ಕೊಂಡಿದ್ದೀನಿ ಸರ್. ಅವ್ರಿಗೆ ಒಳ್ಳೇದಾಗಬೇಕು, ನನಗೇನು ದುಡ್ಡು ಅಂತ ಆಸೆ ಏನಿಲ್ಲ ಸರ್. ದುಡ್ಡಿನ ಆಸೆ ಅವಶ್ಯಕತೆ ಏನಿಲ್ಲ ಸರ್. ಜನರ ಸೇವೆ ಮಾಡಬೇಕು. ಒಂದು ನೇರ ಜನರಿಗೆ ಸೇವೆ ಮಾಡೋ ಒಂದು ಪ್ರಾಮುಖ್ಯತೆಯಲ್ಲಿ ಇದ್ದೀರಾ. ಸರಿ, ಮುಂದೆ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅವ್ರು ಯಾರು ಊರಲ್ಲಿ ಬರ್ಬೋದಾ? ಬಂದ್ರೆ ಒಳ್ಳೇದಾಗುತ್ತಾ? ಒಳ್ಳೇದಾಗ್ಲಿ ಅಂತಾನೆ ಸರ್, ಯಾರು ಬಂದ್ರು ನಾವು ಪ್ರೋತ್ಸಾಹ ಕೊಡ್ತೀರಾ. ಸರಿ, ಒಳ್ಳೇದು. ಮತ್ತೆ ನಿಮ್ಮ ಗ್ರಾಮದ ಹೆಣ್ಣು ಮಕ್ಕಳಿಗೆ ನೀವು ಕೊಡುವಂತ ಒಂದು ಒಳ್ಳೆ ಉದ್ದೇಶ ಏನು? ಹೆಣ್ಮಕ್ಳು ಕೊಡುವಂತ ಒಂದು ರೈತರಿಗೆ ಆಗಲಿ, ಒಂದು ಹೆಣ್ಮಕ್ಳಿಗೆ ಆಗಲಿ, ನಿಮ್ಮಿಂದ ಕೊಡುವಂತ ಒಂದು ಒಳ್ಳೆ ಉದ್ದೇಶ ಹೇಳ್ಬೇಕು ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಎಜುಕೇಶನ್ ಚೆನ್ನಾಗಿ ಮಾಡಿ ಅಂತ ಹೇಳಕ್. ಎಜುಕೇಶನ್ ಅಂದ್ರೆ ಒಂದು ಸ್ಕೂಲ್ ಆಗ್ಬೇಕು, ಹೈಸ್ಕೂಲ್ ಆಗ್ಬೇಕು ನಮ್ಮೂರು. ಯಾಕಂದ್ರೆ ಹಳ್ಳಿ ಬಾಳೆ ಜನ ಇದಾವೆ, ಆ ಬಾಳೆ ಜನನ ಹುಡುಗರು ಇಲ್ಲಿ ಚಳ್ಳಕೆರೆಗೆ ದೂರ ಹೋಗಿ ಬರಕ್ಕಾಗಲ್ಲ, ವೆಹಿಕಲ್ನು ಇದಿಲ್ಲ ಅವಶ್ಯಕತೆ, ಅದಕ್ಕೇನೋ ಒಂದು ಹೈಸ್ಕೂಲ್ ಆಗ್ಬೇಕಂತ ನಮ್ಮ ಆಸೆ ಪಡ್ತೀವಿ ಸರ್. ನಿಮ್ಮ ಗ್ರಾಮದಲ್ಲಿ ಒಂದು ಹೈಸ್ಕೂಲ್ ಬೇಕು ಅಂತ? ಸರ್, ಹೈಸ್ಕೂಲ್ ಬೇಕು ನಮ್ಮೂರಿಗೆ ಅಂತ. ಮತ್ತೆ ನೀರಿನ ವ್ಯವಸ್ಥೆ ಬೇಕು, ಇನ್ನ ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾಗಿತ್ತು. ಕುಡಿಯ ನೀರಿನ ವ್ಯವಸ್ಥೆ ತುಂಬಾ ಸೌಲಭ್ಯ ಬೇಕಾಗಿದೆ. ಈ ರೀತಿ ನೀವು ಜನಗಳಿಗೆ ಒಂದು ಒಳ್ಳೆದಾಗಿ ಅಂತ ಹೇಳ್ತಾ ಇದ್ದೀರಾ. ಬೇರೆ ನಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬೇರೆ ಇನ್ನೂ ಏನಾರು ಇದೆಯಾ ತಮ್ಮ ವಿಷಯಗಳು? ಏನಿಲ್ಲ ಸರ್. ಬೇಡಿಕೆಗಳು, ಗೌರ್ಮೆಂಟ್ ಇಂದ ಬರುವಂತ ಬೇಡಿಕೆ ಅಂದ್ರೆ ನಿಮ್ಮ ಊರಿಗೆ ಬರೋಂತ ಏನೇ ಸೌಲಭ್ಯ ಬಂದ್ರು ನಮ್ಮ ಬಡವರಿಗೆ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಆಸೆ ಸರ್. ಏನ್ ಇಷ್ಟಪಡ್ತೀರಾ? ಗೌರ್ಮೆಂಟ್ ಇಂದ ಏನೇನ್ ಕೆಲಸ ಬೇಕು ಅಂತ ಇಷ್ಟಪಡ್ತೀರಾ? ಏನೇನ್ ಆಗ್ಬೇಕು ಅಂತ ನಿಮ್ಮ ಊರಲ್ಲಿ? ಅದೇ ಸರ್, ಇದು ಸ್ಕೂಲ್ ಆಗ್ಬೇಕು, ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತೆ ಈ CC ರೋಡು
ಚರಂಡಿನೂ ಅವೆಲ್ಲನೂ ಮಾಡಿಸ್ಕೊಡ್ಬೇಕಂತ ನಮಗೆ ಒಂದು ಬೇಡಿಕೆ ಕೊಡ್ತಾರೆ ಬೇಡಿಕೆ ಒಂದು ಬೇಡಿಕೆ ಮಾಡ್ಕೊತಾರೆ. ಹ್ಞೂ ಸರ್. ಸರಿ, ಇಷ್ಟೆಲ್ಲ ಕೆಲಸಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದೀರಾ ನೀವು. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಹೊರವು ಗ್ರಾಮದ ಅಧ್ಯಕ್ಷರಾದ ಸದಸ್ಯರಾದ ತಿಪ್ಪೇರಮ್ಮ ಅವರು ನಮ್ಮ ಜೊತೆ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದಾರೆ ಹಾಗೂ ಅಭಿವೃದ್ಧಿಗಳನ್ನು ಮಾಡಬೇಕೆಂದಿರುವ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್.